ಗದಗ್ ಬರಪೀಡಿತ ಅಂತ ಘೋಷಿಸಲು ರಕ್ತ ಸಹಿ ಪತ್ರವನ್ನ ಬರೆದಿದ್ರು ಜಂಜಿಗಳು. ಗದಗ್ ಜಂಜಿ ಹಾಗೂ ನಾಗರಿಕರ ವೇದಿಕೆ ರಕ್ತ ಚಳವಳಿ ನಡೆಸಿದ್ದು. ಅಶ್ವವೇಗ ನ್ಯೂಸ್ಗೆ ಅನಿಲ್ ಮೆಣಸಿನಕಾಯಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಾಗಾದ್ರೆ 50 ವರ್ಷಗಳಿಂದ ಒಬ್ಬರೇ ಅಧಿಕಾರದಲ್ಲಿದ್ರು, ಇನ್ನೂ ಕೂಡ ಗದಗ್ ಇಂಪ್ರೂವ್ ಆಗಿಲ್ಲ ಯಾಕೆ ಅಂತ ಜನರು ಪ್ರಶ್ನೆ ಹಾಕ್ತಾ ಇದ್ದಾರೆ. ಗದಗ್ ಬರಪೀಡಿತ ಅಂತ ಘೋಷಿಸಲು ರಕ್ತ ಸಹಿ ಪತ್ರವನ್ನ ಈಗಾಗಲೇ ಜಂಜಿಗಳು ಅಲ್ಲಿಯ ಸ್ಥಳೀಯರು ಕೂಡ ರಕ್ತ ಸಹಿ ಪತ್ರಗಳನ್ನು ಬರೆದು ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಪ್ರಧಾನಿ ಮೋದಿ ಅವರಿಗೆ ರವಾನಿಸಲಿಕ್ಕೆ ಅಲ್ಲಿಯ ಡಿ.ಸಿ ಅವರ ಕೈಗೆ ಕೊಟ್ಟಿದ್ರು. ಗದಗ್ ಜಂಜಿ ಹಾಗೂ ನಾಗರಿಕರ ವೇದಿಕೆ ರಕ್ತ ಚಳವಳಿಯು ಕೂಡ ಜೋರಾಗಿ ನಡೆದಿತ್ತು. ಅಶ್ವವೇಗ ನ್ಯೂಸ್ಗೆ ಅನಿಲ್ ಮೆಣಸಿನಕಾಯಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. 50 ವರ್ಷಗಳಿಂದ ಒಬ್ಬರೇ ಅಧಿಕಾರದಲ್ಲಿದ್ರು, ಸಮಸ್ಯೆ ಕಾಡ್ತಾ ಇದೆ. ಇಲ್ಲಿ ಈವರೆಗೂ ಅಭಿವೃದ್ಧಿ ಕಾಣದಂತ ಗದಗ್ ತಾಲೂಕಿನ ಜನರು ಈಗಾಗಲೇ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಕುಡಿಲಿಕ್ಕೆ ಸರಿಯಾದ ನೀರಿಲ್ಲ, ಸರಿಯಾದ ರಸ್ತೆ ಇಲ್ಲ, ಒಂದು ಎಜುಕೇಷನ್ ಸಿಸ್ಟಮ್ ಅಂತೂ ಸರಿಗಿಲ್ಲ. ನಾವೆಲ್ಲದಕ್ಕೂ ಕೂಡ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ನಮ್ಮ ಗದಗ್ ಜಿಲ್ಲೆಗಿದೆ. ಹೀಗಾಗಿ ದಯವಿಟ್ಟು ನಮ್ಮ ಗದಗ್ ಜಿಲ್ಲೆಯನ್ನು ಇಂಪ್ರೂವ್ ಮಾಡಿ ಅಂತ ರಕ್ತ ಸಹಿ ಚಳವಳಿಯನ್ನು ಮಾಡ್ತಾ ಇದ್ದಾರೆ. 50 ವರ್ಷಗಳಿಂದ ಒಬ್ಬರೇ ಅಧಿಕಾರದಲ್ಲಿದ್ದರೂ ಸಹಿತ ಏನು ಕೂಡ ಇಂಪ್ರೂವ್ಮೆಂಟ್ ಇಲ್ಲ ಅಲ್ಲಿ. ಹೀಗಾಗಿ ಜಂಜಿಗಳೀಗ ರಕ್ತ ಚಳವಳಿಯನ್ನು ನಡೆಸಿದ್ದಾರೆ. ಗದಗದಲ್ಲಿ ತಿಂಗಳಿಗೊಮ್ಮೆ ಕುಡಿಯುವ ನೀರು ಪೂರೈಕೆ ಆಗ್ತಾ ಇದೆ, ಕುಡಿಲಿಕ್ಕೆ ನೀರಿಲ್ಲ, ಉದ್ಯೋಗ ಅರಸಿ ಬೇರೆ ಜಿಲ್ಲೆಗೆ ಹೋಗುವಂಥ ಪರಿಸ್ಥಿತಿ ಇದೆ. ಗದಗ್ ಜಿಲ್ಲಾ ಕೇಂದ್ರವಾದರೂ ಅಭಿವೃದ್ಧಿಯಲ್ಲಿ ಶೂನ್ಯ. ನೀವು ಗದಗ್ದವರು ಅಂದರೆ ಹೆಣ್ಣು ಕೊಡಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಅಂತಿಲ್ಲೀಗ. ಗದಗ್ ಜಿಲ್ಲೆಗೆ ಹೆಣ್ಣು ಕೊಡ್ಲಿಕ್ಕೂ ಕೂಡ ಜನರು ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿಯ ಜಂಜಿಗಳ ಪತ್ರದಲ್ಲಿದೆ. ಈಗ ಬನ್ನಿ ಬಗ್ಗೆ ನಮ್ಮ ವಿವೇಕ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಡ್ಬರೋಣ. ಸದ್ಯ ದೇಶದಾದ್ಯಂತ ಜಂಜಿ ಅನ್ನೋ ಅಲೆ ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಾ ಇದೆ. ಮೊನ್ನೆ ಅಷ್ಟೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕೂಡ ಒಂದು ಹುಟ್ಕೊಂಡಿತ್ತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೂಡ ಪಡೆದುಕೊಂಡಿತ್ತು. ಈಗ ಅದೇ ರೀತಿಯಾದಂಥ ನಮ್ಮ ರಾಜ್ಯದಲ್ಲೂ ಅದು ಗದಗ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಜಂಜಿ ಪರ್ವ ಅನ್ನೋದು ಕೂಡ ಶುರು ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಜಂಜಿ ಏನ್ ಮಾಡ್ತಾ ಇದೆ ಅಂದ್ರೆ ಸುಮಾರು 8 ರಿಂದ 10 ಸಾವಿರ ಜನ ಒಟ್ಟೊಟ್ಟಿಗೆ ಸೇರ್ಕೊಂಡು ರಕ್ತಗಳನ್ನ ಅವರ ದೇಹದ ರಕ್ತದಲ್ಲೇ ಪತ್ರಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಗೆ ಅನುದಾನ ಇಲ್ಲ, ನಮ್ಮ ಜಿಲ್ಲೆ ಇಲ್ಲಿ ಬರಪೀಡಿತ ಆಗಿದೆ, ಇದಕ್ಕೆಲ್ಲ ಯಾರು ಪರಿಹಾರ, ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಈಗಾಗಲೇ ಪತ್ರಗಳನ್ನ ಬರೆಯೋದಕ್ಕೆ ಮುಂದಾಗಿರತಕ್ಕಂಥದ್ದು. ಸದ್ಯ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಗದಗ್ನ ಪರಾಜಿತ ಅಭ್ಯರ್ಥಿ ಆದಂತ ಅನಿಲ್ ಪಿ ಮೆಣಸಿನಕಾಯಿ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀವು ಕೂಡ ಈ ಹಿಂದೆ ಅಲ್ಲಿ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರಿ. ಯಾಕೆ ಈ ರೀತಿಯಾಗಿ ಒಂದು ಜಂಜಿ ಪರ್ವ ಎದ್ದಿದೆ, ರಕ್ತದಲ್ಲಿ ಪತ್ರಗಳನ್ನ ಬರೆಯೋದಕ್ಕೆ ಮುಂದಾಗಿದ್ದಾರೆ? ಏನು ಸರ್ ಇದರ ಹಿನ್ನೆಲೆ ಏನು? ಒಂದು ಕಳೆದ 50 ವರ್ಷಗಳಿಂದ ಒಬ್ಬರೇ ಅಧಿಕಾರದಲ್ಲಿದ್ದರೂ ಕೂಡ ಇಲ್ಲಿವರೆಗೂ ಗದಗ ಜನತೆ ಅಭಿವೃದ್ಧಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ನೋಡೇ ಇಲ್ಲ. ಅಲ್ಲಿ ಬೇಸಿಕ್ ಥಿಂಗ್ ಅಲ್ಲಿರ್ತಕ್ಕಂಥದ್ದು ನೀರಿನ ಸಮಸ್ಯೆ. ನಿಮ್ಗೆ ಆಶ್ಚರ್ಯ ಪಡ್ಬೋದು, ಯಾರಿಗಾದರೂ ನೀವು ಕೇಳ್ಬೋದು, ನಾನು ಹೇಳೋದನ್ನು ನೀವೇನು ಕೇಳೋದು ಬೇಡ. ಅಲ್ಲಿ ಜನರಿಗೆ ನೀವು ಕೇಳಿದಾಗ ಎಷ್ಟು ದಿವಸಕ್ಕೊಮ್ಮೆ ನೀರು ನಿಮ್ಮ ಗದಗಿಗೆ ಬರುತ್ತೆ ಅಂದರೆ, ಬೇರೆಯವರಿಗೆ ಭಾಳ ಅಂದರೆ 2 ದಿವಸ, ಒಂದು ವಾರಕ್ಕೊಮ್ಮೆ ಬರುತ್ತೆ ಅಂತ ಹೇಳ್ಬೋದು. ನಮ್ಮಲ್ಲಿ 25 ರಿಂದ 30 ದಿವಸಕ್ಕೆ ಒಂದು ಸಲ ನೀರು ಬರ್ತಕ್ಕಂಥದ್ದು. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು ಸುಮಾರು 50 ವರ್ಷಗಳಿಂದ ಗದಗಿನಲ್ಲಿ ನಡೀತಕ್ಕಂಥದ್ದು ನೀರಿನ ಸಮಸ್ಯೆ ಇದೇ ರೀತಿ ಇದೆ. ಮಹಿಳೆಯರು ರೋಸ್ ಹೋಗ್ಬಿಟ್ಟಿದ್ದಾರೆ. ಎರಡನೇದು ಅಲ್ಲಿ ಎಂಪ್ಲಾಯ್ಮೆಂಟು. ಜೆನ್ಜಿ ಯಾಕೆ ಇವತ್ತಿನ ಜನ್ರೇಷನ್ ಅವರು ಕೂಡ ಪ್ರತಿನಿತ್ಯ ಇವತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹುಬ್ಬಳ್ಳಿ ಇರ್ಬೋದು, ಕೊಪ್ಪಳ ಇರ್ಬೋದು, ಹಾವೇರಿ, ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲಸಕ್ಕೆ ದುಡಿಯೋಕ್ಕೆ, ಜೊತೆಗೆ ಇದಕ್ಕೆ ಶಿಕ್ಷಣಕ್ಕಾಗಿ ಓಡಾಡ್ತಾರೆ. ಇವತ್ತು ಅಲ್ಲಿ ಅಭಿವೃದ್ಧಿ ಪ್ಲಸ್ ನಮ್ಮ ಗದಗ್ ಅದು ಕೂಡ ಒಂದು ಜಿಲ್ಲಾ ಕೇಂದ್ರ ಸ್ಥಾನ ಇದ್ದರೂ ಕೂಡ, ಪ್ರಭಾವಿ ನಾಯಕರು ಅಲ್ಲಿ ಇದ್ದರೂ ಕೂಡ, ಹಲವಾರು ಬಾರಿ ಒಳ್ಳೊಳ್ಳೆ ಖಾತೆಗಳನ್ನು ಅನುಭವಿಸಿದರೂ ಕೂಡ ಅಭಿವೃದ್ಧಿ ಮಾತ್ರ ಶೂನ್ಯ ಇದೆ. ಇವತ್ತಿನ ಜನ್ರೇಷನ್ ಹುಡುಗರಿಗೆ ಆ ಸಮಾಧಾನ ಇಲ್ಲ. ಸಮಾಧಾನ ಅಂದರೆ ಅಭಿವೃದ್ಧಿ ಪರ. ನಾನಿವತ್ತು ಹುಬ್ಬಳ್ಳಿ ನೋಡ್ತೀನಿ, ಧಾರವಾಡ ನೋಡ್ತೀನಿ, ಈ ಕಡೆ ಅಕ್ಕಪಕ್ಕ ಬೇರೆ ಬೇರೆ ಊರಿಗೆ ಹೋದಾಗ ಕೂಡ ಅಲ್ಲಿ ಡೆವಲಪ್ಮೆಂಟು. ನಂದು ಯಾಕಿದು, ನನ್ನ ಪರಿಸ್ಥಿತಿ ಯಾಕೆ? ನಮ್ಮ ತಾಯಂದರು, ನಮ್ಮ ತಂದೆ ತಾಯಿಗಳು ಅವತ್ತಿಂದ ಓಟ್ ಹಾಕ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ವೋಟರ್ ಆಗಿದ್ದೀವಿ. ಇವತ್ತು ವೋಟರ್ ಅಂದರೆ ನನ್ನ ಜವಾಬ್ದಾರಿ ಏನು? ನನ್ನ ಜವಾಬ್ದಾರಿ, ನನ್ನ ಹಕ್ಕಿದೆ, ನಾನು ಹಿಡಿದು ಕೇಳ್ತಕ್ಕಂಥದ್ದು. ನನ್ನ ಹಕ್ಕು, ಬೇಸಿಕ್ ಹಕ್ಕು ಏನಪ್ಪ? ನನಗೆ ನನ್ನ ತಾಯಿ, ನನ್ನ ತಂಗಿ,
ನಾಳೆ ನಾನು ಮದುವೆ ಆಗ್ಬೇಕಾದ್ರೂ ಒಂದು ಇವತ್ತು ಹೆಣ್ಣು ಗದಗ ಅಂದರೆ ಹೆಣ್ಣು ಕೊಡಲಾರ್ದಕ್ಕಂಥ ಪರಿಸ್ಥಿತಿನೂ ಇದೆ. ಅದಕ್ಕೆ ಇದು ನೀರಿನ ಸಮಸ್ಯೆ ಬಗ್ಗೆ ಇರಬೇಕು. ನಾವ್ಯಾಕೆ ಪ್ರತಿ ದಿವಸ ಬೇರೆ ಊರಿಗೆ ಉದ್ಯೋಗಕ್ಕೆ ಹೋಗ್ಬೇಕು, ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ರಕ್ತದಿಂದ ಕೊಡ್ತಾ ಇದ್ದೀವಿ, ರಕ್ತನೇ ಕೊಡೋಕೆ ರೆಡಿ ಆಗಿದ್ದಾನೆ ಅಂದರೆ ಒಂದು ಅವನು ಎಷ್ಟು ನೊಂದಿದ್ದಾನೆ ಅಂಥೇಳಿ ಇದು ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕು. ಯಾಕೆಂದರೆ ಸರ್ಕಾರ ಇವತ್ತು ಎಷ್ಟು ಉಗ್ರವಾದಂಥ ಹೋರಾಟಗಳಾದರೂ ಕೂಡ ಎಲ್ಲಿ ಕೂಡ ಅದಕ್ಕೆ ಪರಿಹಾರ ಎಲ್ಲೋ ರೇರ್ ಕೇಸಲ್ಲಿ ಸಿಗತ್ತೆ. ಇದು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಿದ್ದು, ನಮ್ಮ ಊರಿಗೆ ಸಂಬಂಧಪಟ್ಟಿದ್ದು ಖಂಡಿತವಾಗ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗತ್ತೆ. ಇಡೀ ರಾಜ್ಯದಲ್ಲಿ 30 ದಿವಸಕ್ಕೊಮ್ಮೆ ನೀರು ಬರ್ತಕ್ಕಂಥ ಊರಾಯಿದು ಅಂತಕ್ಕಂಥದ್ದು. ಯಾರು ಕೂಡ ನಮ್ಮ ಊರಾಗ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಎಮೋಷ್ನಲ್ ಇದು ಬಂದೇ ಬರುತ್ತೆ. ಮತ್ತು ಇದರಿಂದ ಜಯ ಸಿಗುತ್ತೆ ಅಂತ ನನಗೂ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಅನಿಲ್ ಪಿ ಮೆಣಸಿನಕಾಯಿ ಅವರ ಮಾತುಗಳು. ಕ್ಯಾಮ್ರಾಮನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.